3 ನಂಬರ್ ಹಾಕ್ತಾ ಇದ್ದೇನೆ. ಅಷ್ಟು ಕಡಿಮೆಯಲ್ಲಿ ನಿಮ್ಮನ್ನು ಇಸ್ರೇಲಿಗೆ ತಲುಪಿಸ್ತಾರೆ ಅಂದರೆ ಕೊಚ್ಚುವಂಥ ಕೆಲಸ. 150 ವೀಸಾ ರೆಡಿಯಾಗಿದೆ. ಹಾಯ್ ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಿದ್ದೀನಿ. ಏನು ಗೊತ್ತುಂಟಾ, 150 ವೀಸಾ ರೆಡಿಯಾಗಿದೆ. ಗ್ರೂಪ್ ಆಗಿ 150 ಜನರನ್ನು ಇಸ್ರೇಲಿಗೆ ತರುವಂಥ ಪ್ಲ್ಯಾನ್. ಹಾಗೆಯೇ ಏನು ಜಾಬ್ ಗೊತ್ತುಂಟಾ, ಏನು ಕೆಲಸ ಗೊತ್ತುಂಟಾ, ಕೊಚ್ಚುವಂಥ ಕೆಲಸ. ಇಂಗ್ಲೀಷ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ. ಅರ್ಧ ಭಾಷೆ ನಿಮಗೆ ಇಂಗ್ಲೀಷ್ ಬಂತು ಅಂದರೆ ನೀವು ಇಸ್ರೇಲ್ಗೆ ಬಂದೇ ಬರ್ತೀರಾ. ಅಷ್ಟು ಒಳ್ಳೆಯಇದೆ ಇದು ಆಫರ್. ಈ ಜಾಬಿದ್ದು ಬಗ್ಗೆ ನಾನು ತುಂಬ ಇಷ್ಟಪಟ್ಟು ನಿಮ್ಗೆಲ್ಲರಿಗೆ ಹೇಳ್ತಾ ಇದ್ದೇನೆ. ಎಲ್ಲರೂ ಬನ್ನಿ, ಕೆಲಸ ಮಾಡಿ, ದುಡ್ಡು ಮಾಡಿ, ಚೆನ್ನಾಗಿರಿ. ನಿಮಗೆ ಚಿಕನ್ ಕಟ್ ಮಾಡಲಿಕ್ಕೆ ಬರುವಂಥದ್ದು ಕೆಲಸ ಇದು. ಚಿಕನ್ ಕಟ್ ಮಾಡುವಂಥ ಕೆಲಸಕ್ಕೆ 150 ವೀಸಾ ರೆಡಿ ಇದೆ. ಆದರೆ ಇದು ವೀಸಾ ಹೇಗೆ ನಡೆಯುತ್ತೆ, ಪ್ರೊಸೀಜರ್ ಹೇಗೆ ಇದೆ ಅಂದರೆ, ನೀವು ಡೈರೆಕ್ಟಾಗಿ ಏಜೆನ್ಸಿಗೆ ಹೋಗಿ ಇಂಟರ್ವ್ಯೂ ಕೊಡಬೇಕಾಗತ್ತೆ. ಇದೇ ಬ್ರಹ್ಮಾವರದ 4 ಕಾರ್ನರ್ ಏಜೆನ್ಸಿಯಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಇಂಟರ್ವ್ಯೂಯಲ್ಲಿ ಸಿಂಪಲ್ ಕ್ವಶನ್ ಕೇಳ್ತಾರೆ. ಆಮೇಲೆ ನೀವು ಇಂಟರ್ವ್ಯೂಲ್ಲಿ ಪಾಸ್ ಆದರೆ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮ್ಮನ್ನು ಇಸ್ರೇಲ್ಗೆ ಇದೊಂದು ಪ್ಲ್ಯಾನ್ ಉಂಟು. ಹಾಗೆಯೇ ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ನಾನು. ಯಾಕಂದರೆ ಇಷ್ಟು ಕಡಿಮೆಯಲ್ಲಿ ನಿಮ್ಮನ್ನು ಇಸ್ರೇಲಿಗೆ ತಲುಪಿಸ್ತಾರೆ ಅಂದರೆ ವಾವ್, ಏನು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಇದು ಕೆಲಸ. 150 ವೀಸಾ ಇದೆ. ಗ್ರೂಪಾಗಿ 50 ಜನರನ್ನು 100 ಜನರನ್ನು ಕಳಿಸ್ಬೋದು. ಸೊ ಅವರಿಗೆ ಇಂಪಾರ್ಟೆಂಟ್, ಮೊದಲು ನೀವು ಹೋಗಿ ಇಂಟರ್ವ್ಯೂ ಅಟೆಂಡ್ ಆಗಬೇಕು. ಅವರಿಗೆ ನಿಮ್ಮದು ಯಾವುದು ಡಾಕ್ಯುಮೆಂಟ್ಸ್ ಅದು ಇದು ಎಂಥದ್ದು ಬೇಡ. ಫಸ್ಟಿಗೆ ನೀವು ಇಂಟರ್ವ್ಯೂಯಲ್ಲಿ ಅಟೆಂಡ್ ಆಗಬೇಕು. ಇದಕ್ಕೆ ಏಜ್ ಲಿಮಿಟ್ ಬಂದು 25ಇಂದ 45 ಇಯರ್ಸ್ ಒಳಗಿನವರು ಇದ್ದರೆ ಒಳ್ಳೆಯದು. ಸೊ ನಾನೀಗ ಇಲ್ಲಿ 3 ನಂಬರ್ ಹಾಕ್ತಾ ಇದ್ದೇನೆ. 4 ಕಾರ್ನರ್ ಏಜೆನ್ಸಿ ಬ್ರಹ್ಮಾವರ. ಈ ಬ್ರಹ್ಮಾವರ ಏಜೆನ್ಸಿಯಿಂದ ಸಾವಿರ ಜನ ಇಸ್ರೇಲ್ಗೆ ಬಂದಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಯಾರಾದರೂ ಇಸ್ರೇಲಲ್ಲಿ ಇದ್ದಾರೆ ಅಂತ. ನೀವು ಅವರಿಗೆಂದು ಕಮೆಂಟ್ ಹಾಕಿ, ನೀವು ಯಾವ ಏಜೆನ್ಸಿಯಿಂದ ಹೋಗಿದ್ದು ಅಂದರೆ 4 ಕಾರ್ನರಿಂದ ಅಂತ ಹೇಳ್ತಾರೆ. ಅಷ್ಟು ಒಳ್ಳೆ ಉಂಟದು 4 ಕಾರ್ನರ್ ಏಜೆನ್ಸಿ. ಹಾಗೆಯೇ ಅವರದ್ದು ಇನ್ನೊಂದು ಲೇಡೀಸ್ಗೆ, ಓನ್ಲಿ ಫಾರ್ ಲೇಡೀಸ್ಗೆ ಇನ್ನೊಂದು ಇಂಟರ್ವ್ಯೂ ಉಂಟು. ಅದು ಮಾತ್ರ ಅಸ್ಸಾಮಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ನಮ್ಮದು ಕರ್ನಾಟಕದವರು ಸಹ ಅಲ್ಲಿ ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೋದು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದನ್ನು ಚಿಕನ್ ಕಟ್ ಮಾಡುವ ಕೆಲಸಕ್ಕೆ, ಈ ಜಾಬಿಗೆ ಯಾರಿಗೆಲ್ಲ ತುಂಬ ಇಂಟ್ರೆಸ್ಟ್ ಉಂಟು, ಅತಿ ಕಡಿಮೆ ಬೆಲೆಯಲ್ಲಿ ಇಸ್ರೇಲ್ಗೆ ತಲುಪಿಸುವಂಥದ್ದು 4 ಕಾರ್ನರ್ ಏಜೆನ್ಸಿ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ಇದನ್ನೆಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಬಾಯ್. 2 ಲಕ್ಷದ ಮೇಲೆ ನಿಮಗೆ ಸ್ಯಾಲ್ರಿನೂ ಇರುತ್ತೆ. ಇದು ಸ್ಪ್ರೇ ಪೇಂಟಿಂಗ್ ಮಾಡಲಿಕ್ಕೆ. ಹಾಯ್ ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೇನೆ. ಒಳ್ಳೆಯ ಒಂದು ನ್ಯೂಸ್ ತಗೊಂಡು ಬಂದಿದ್ದೀನಿ. ಏನು ಗೊತ್ತುಂಟಾ, ತುಂಬ ಜನ ಕೇಳ್ತಾ ಇದ್ರು, ಮೇಡಮ್ ಡ್ರೈವರ್ ಕೆಲಸ ಇದೆಯಾ, ಪೇಂಟಿಂಗ್ ಕೆಲಸ ಇದೆಯಾ, ಆಮೇಲೆ ಏನೇನೋ ಕೆಲಸದ ಬಗ್ಗೆ ಹೇಳ್ತಾರೆ. ನಾನು ಅದಕ್ಕೆ ಅವರಿಗೆ ರೈಟ್ ಮಾಡ್ತೇನೆ ಅಂದರೆ ನಾನು ಅವರಿಗೆ ರಿಟರ್ನ್ ಕಾಮೆಂಟಲ್ಲಿ ಆಗಲಿ ಮೆಸೇಜಲ್ಲಿ ಹಾಕ್ತೇನೆ. ಏನಂದರೆ ಇಸ್ರೇಲ್ ಗವರ್ಮೆಂಟ್ ಯಾವ ವೀಸಾ ಇಶ್ಯೂ ಮಾಡುತ್ತೆ ಅದನ್ನು ಮಾತ್ರ ಹೇಳೋಕ್ಕಾಗತ್ತೆ. ಅದು ಬಿಟ್ಟು ಅದು ಕೆಲಸ ಉಂಟಾ, ಇದು ಕೆಲಸ ಉಂಟಾ ಅಂದರೆ ನಮಗೆ ಗೊತ್ತಿಲ್ಲ ಅಂತ. ಈಗ ಪೇಂಟಿಂಗ್ ಕೆಲಸ ಅವೈಲೇಬಲ್ ಇದೆ. ಅರ್ಜೆಂಟಾಗಿ ಬೇಕು ಅಂತ ರಿಕ್ವೈರ್ಮೆಂಟ್ ಅರ್ಜೆಂಟ್ ಇದೆ. ಸೊ ಇದು ಸ್ಪ್ರೇ ಪೇಂಟಿಂಗ್ ಮಾಡಲಿಕ್ಕೆ, ಹೀಗೆ ಕೈಯಲ್ಲಿ ಪೇಂಟಿಂಗ್ ಕೊಡುವಂಥದ್ದಲ್ಲ. ಅದು ಸ್ವಲ್ಪ ಇರ್ಬೋದು, ಏನೋ ಗೊತ್ತಿಲ್ಲ. ಬಟ್ ಇದರಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ, ಸ್ಪ್ರೇ ಪೇಂಟರ್ಸ್ ಬೇಕು ಅಂತ. ಅವರಿಗೂ ಹಾಗೆಯೇ ನಿಮಗೆ ಬಂದ ಕೂಡಲೇ ಅಕಮಂಡೇಷನ್ ಫ್ರೀ ಉಂಟು, ಇನ್ಸೂರೆನ್ಸ್ ಫ್ರೀ ಉಂಟು, ಮತ್ತು ಟ್ರಾನ್ಸ್ಪೋರ್ಟೇಷನ್ ಅದು ಫ್ರೀ ಉಂಟು. 2 ಲಕ್ಷದ ಮೇಲೆ ನಿಮಗೆ ಸ್ಯಾಲ್ರಿನೂ ಇರುತ್ತೆ. ಸೊ ಇಲ್ಲಿ ನಂಬರ್ ಕೊಡ್ತೇನಲ್ವ, ಅವ್ರಿಗೆ ಕಾಲ್ ಮಾಡಿ ಕೇಳಿ, ಇವಾಗಲೂ ಅದು ವೀಸಾ ಉಂಟಾ, ಎಷ್ಟು ದಿವಸ ತಾಗುತ್ತೆ, ಎಷ್ಟು ತಿಂಗಳುಗಳು ತಾಗುತ್ತೆ ಹೋಗೋಕ್ಕೆ, ಮತ್ತು ಪ್ರೊಸೀಜರ್ಸ್ ಎಲ್ಲ ಹೇಗೆಲ್ಲ ಇರುತ್ತೆ, ಎಷ್ಟು ಮಂತ್ ತಾಗುತ್ತೆ ಎಲ್ಲ ನೀವು ಎನ್ಕ್ವೈರಿ ಮಾಡಿಕೊಂಡು ನಿಮ್ಮ ಪಾಸ್ಪೋರ್ಟನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು, ಬಾಯ್.